ಲಾಸ್ಟ್ ಎಪಿಸೋಡಲ್ಲಿ ನಾವು ತಿಳ್ಕೊಂಡ್ವಿ ನಂಬಿಕೆ ದುರ್ಬಲ ಆಗೋಕ್ಕೆ ಕಾರಣ ಏನಂದರೆ ನಾವು ಬೇರೆಯವ್ರ ಥರ ಆಗಿಬಿಟ್ಟಿರ್ತೀವಿ. ವ್ಯತ್ಯಾಸವಾಗಿರೋದಿಲ್ಲ, ವ್ಯತ್ಯಾಸವಾಗಿ ಯೋಚನೆ ಮಾಡ್ತಾ ಇರಲಿಲ್ಲ, ವ್ಯತ್ಯಾಸವಾಗಿ ಮಾತಾಡ್ತಾ ಇರಲ್ಲ. ಅದಕ್ಕೆ ಏನಾಗುತ್ತೆ, ನಂಬಿಕೆ ದುರ್ಬಲ ಆಗುತ್ತೆ. ಇವತ್ತು ಒಂದು ರೀಸನ್ನ ನಾವು ನೋಡೋಣ, ನಂಬಿಕೆ ಹೇಗೆ ದುರ್ಬಲ ಆಗುತ್ತೆ ಅಂತ. ಮೋಶೆ ಮುಳ್ಳಿನ ಒಂದು ಪೊದೆಯಲ್ಲಿ ದೇವ್ರನ್ನ ಭೇಟಿ ಮಾಡುವಾಗ ಅಲ್ಲಿ ಒಂದು ಸಂದರ್ಭ ನಡೆಯುತ್ತೆ. ದೇವ್ರು ಹೇಳ್ತಾರೆ, ನಾನು ನಿನ್ನ ದೇವರಾಗಿ ಫರೋವನ್ಗೆ ಕಳಿಸ್ತೀನಿ, ನಿನ್ನ ಕಳಿಸಿ ಇಸ್ರಾಯೇಲ್ ಜನರನ್ನ ಬಿಡಿಸ್ಕೊಂಡು ಬರ್ತೀನಿ. ಅಂದರೆ ದೇವರು ಮೋಶೆ ಒಳಗಡೆ ಒಬ್ಬ ಬಿಡಿಸೋವನ್ನ ನೋಡ್ತಾ ಇದ್ರು. ದೇವರು ಮೋಶೆಯಲ್ಲಿ ಒಬ್ಬ ದೇವ್ರನ್ನ ನೋಡ್ತಾ ಇದ್ರು, ಫರೋವನ್ಗೆ ಒಬ್ಬ ದೇವ್ರನ್ನ ನೋಡ್ತಾ ಇದ್ರು. ನಂತರ ನಾವು ನೋಡೋದಾದ್ರೆ ಮೋಶೆ ಅವನು ಯಾರನ್ನ ನೋಡ್ತಾ ಇದ್ದ ಅಂದರೆ ಒಬ್ಬ ಅಯೋಗ್ಯನನ್ನ ನೋಡ್ತಾ ಇದ್ದ, ಒಬ್ಬ ತೊದ್ಲು ನುಡಿ ಇರೋ ಒಬ್ಬ ವ್ಯಕ್ತಿಯನ್ನ ನೋಡ್ತಾ ಇದ್ದ. ಇವತ್ತು ಇನ್ನೊಂದು ರೀಸನ್ ಏನು, ನಮ್ಮ ನಂಬಿಕೆ ಕಡಿಮೆ ಆಗಕ್ಕೆ ಇನ್ನೊಂದು ರೀಸನ್ ಏನಂದ್ರೆ, ದೇವರು ಹೇಗೆ ನಮ್ಮನ್ನ ನೋಡ್ತಾವ್ರೋ ಆ ರೀತಿಲಿ ನಮ್ಮನ್ನ ನಾವು ನೋಡ್ಕೊಳ್ಳಲ್ಲ. ಇದು ಏನಕ್ಕೆ ನಮ್ಮನ್ನ ನಡೆಸುತ್ತೆ ಅಂದರೆ, ನಮ್ಮ ನಂಬಿಕೆ ದುರ್ಬಲತೆಗೆ ನಡೆಸುತ್ತೆ. ಯಾವುದೋ ಒಬ್ಬ ವ್ಯಕ್ತಿಗೆ ಅವನಿಗೆ ನಂಬಿಕೆನೇ ಇಲ್ಲ ಅಂದರೆ ಅವನು ಇದನ್ನ ಗೊತ್ತಿಲ್ಲದಿರೋ ಹಾಗೆ ಮಾಡ್ತಾ ಇರ್ತಾನೆ, ದೇವ್ರ ವಾಕ್ಯಕ್ಕೆ ಅವನು ಒಪ್ಕೊಳ್ತಾ ಇರಲ್ಲ. ಆಲ್ಮೋಸ್ಟ್ 3:3 ಇಬ್ರು ವ್ಯಕ್ತಿ ಗುರುತು ಮಾಡ್ಕೊಂಡಿಲ್ಲ ಅಂದರೆ ಒಂದೇ ಕಡೆ ಅವರು ಪ್ರಯಾಣ ಮಾಡೋಕ್ಕಾಗೋದಿಲ್ಲ ಅಂತ. ಅಂದರೆ ಇಬ್ರು ವ್ಯಕ್ತಿ ಒಪ್ಕೊಂಡಿಲ್ಲ ಅಂದರೆ ಒಂದೇ ಕಡೆ ಅವರು ಒಂದೇ ದಾರಿಯಲ್ಲಿ ಅವರು ಹೋಗೋಕ್ಕಾಗೋದಿಲ್ಲ ಅಂತ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ದೇವ್ರ ವಾಕ್ಯದಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಇದೆ ಅದನ್ನ ನೀವು ಕಣ್ಮುಚ್ಕೊಂಡು ನಂಬಿ. ಯಾಕಂದ್ರೆ ನಾವು ನಂಬೋ ದೇವರು, ಅವರು ನಮ್ಮ ಬಗ್ಗೆ ಬರ್ದಿ, ನಮ್ಮ ಬಗ್ಗೆ ಪ್ರವಾದನೆಗಳನ್ನ ನುಡಿಸಿ ಅದನ್ನ ಮಾಡದೇ ಇರೋ ಥರ ಮೋಸಗಾರ ಅಲ್ಲ ಅವರು. ಇವತ್ತು ದೇವ್ರ ವಾಕ್ಯದಲ್ಲಿ ಏನೆಲ್ಲ ಇದೆಯೋ, ಅದು ನಿಮ್ಮ ಬಗ್ಗೆ ಏನೆಲ್ಲ ಇದೆಯೋ, ನಾನು ಪರಿಶುದ್ಧವಂತ, ನಾನು ನೀತಿವಂತ, ನಾನು ಆರೋಗ್ಯದಿಂದ ತುಂಬಿದ್ದೀನಿ, ನನ್ನೊಳಗಡೆ ಏಸು ಕ್ರಿಸ್ತನಿದ್ದಾನೆ, ಮಹಿಮೆಯ ನಿರೀಕ್ಷೆಯಾದ ಏಸು ಕ್ರಿಸ್ತನಿದ್ದಾನೆ, ಆತ ನನಗೆ ಒಳ್ಳೆ ದಿನಗಳನ್ನ ನೋಡುವಂತೆ ಮಾಡ್ತಾನೆ, ಅವರು ನನಗೆ ದೀರ್ಘಾಯಸ್ಸನ್ನ ಕೊಡ್ತಾರೆ, ಇದೆಲ್ಲ ವಾಕ್ಯದಲ್ಲಿ ಇದೆಯಲ್ಲ, ಅದನ್ನ ನೀವು ಕಣ್ಮುಚ್ಕೊಂಡು ನಂಬೋದಿಂದ ಏನಾಗುತ್ತೆ ಅಂದರೆ, ನಂಬಿಕೆ ಅದರ ಒಂದು ಬಲವನ್ನು ಹೆಚ್ಚಾಗುತ್ತೆ. ನಾವು ಯಾವಾಗ ವಾಕ್ಯ ನಂಬಲ್ಲ, ನಾನು ಯಾವಾಗ ಇವ್ರು ಹೇಳ್ತಾರೋ ವಾಕ್ಯ ನಂಬಲ್ಲ, ಅವ್ರು ಹೇಳ್ತಾರೋ ವಾಕ್ಯ ನಂಬಲ್ಲ, ಇದು ಸುಳ್ಳು, ಇದು ನಾನು ನಂಬಲ್ಲ, ಈ ರೀತಿ ಹೇಳ್ತಾ ಇರ್ತೀವೋ, ಅವಾಗ ನಮ್ಮ ನಂಬಿಕೆ ದುರ್ಬಲ ಆಗುತ್ತೆ. ನಾವು ಜ್ಞಾನಿಗಳಾಗಿರೋದ್ರಿಂದ ನಾವೇನ್ ಮಾಡಬೇಕು, ವಾಕ್ಯದಲ್ಲಿರೋದು ಅದು ನಡಿಲಿ ಬಿಡ್ಲಿ, ಅದಕ್ಕೆ ಪರವಾಗಿ ನನ್ನ ಪರಿಸ್ಥಿತಿ ಇದೆಯೋ ಇಲ್ವೋ ಅದು ನೋಡೋದು ಬೇಡ, ನನ್ನ ಜೊತೆ ಇರೋ ಜನ ನನ್ನ ವಾಕ್ಯದಲ್ಲಿ ಏನಿದೆಯೋ ಅದು ಪರವಾಗಿದ್ದಾರೋ ಇಲ್ವೋ ಅದು ನೋಡೋದು ಬೇಡ. ನಾವು ವಾಕ್ಯದಲ್ಲಿ ಏನಿದೆಯೋ ಅದನ್ನ ಭೂಮಿ ಮೇಲೆ ನಾನು ಒಬ್ಬನೇ ನಂಬೋನಿರೋದು ಆದ್ರೂ ಅದನ್ನ ಕಣ್ಮುಚ್ಕೊಂಡು ನಂಬೋಣ. ಜೊತೆ ಈ ವಾಕ್ಯನ ಯಾರು ನಂಬ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ವಾಕ್ಯವನ್ನು ನಾವು ನಂಬೋಣ. ಈ ವಾಕ್ಯವನ್ನು ನಾವು ನಂಬೋದಿಂದ, ವಾಕ್ಯವನ್ನು ಕೊಟ್ಟಿರೋ ದೇವ್ರನ್ನ ನಾವು ಕಣ್ಮುಚ್ಕೊಂಡು ನಂಬೋದಿಂದ ನಮ್ಮ ನಂಬಿಕೆ ದುರ್ಬಲ ಆಗೋದಿಲ್ಲ. ಆಮೇನ್. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ.